ಅದೇ ಗುರು ನಮಗೆ ನದೀಮುಖಾರಣ್ಯ ನಿಷಾದಮಾಸೆ ಶ್ವೇಣಸ್ಯ ರಾಶೆ ಘಟಭಸ್ಯ ತದ್ವತ್. ನದೀಮುಖ ಈಶಾನ್ಯ ದಿಕ್ಕಿಗೆ ಹೋಗ್ತಾ ಇದ್ದದ್ದು. ಉಪಸ್ಥಿತಿ ಹೇಗೆ? ಯಾವುದು? ರಾಹು ಭುಜಗ. ಅಲ್ಲಿಯೇ ಭುಜಗನ, ಅಲ್ಲಿ ಸ್ನಾನಕ್ಕೆ ಹೋಗುವ ಅಲ್ಲಿಗೆ ಕೇಳಬೇಕು, ಮುಂಚೆ ಹೋಗ್ತಾ ಇದ್ದ. ಆ ಒಂದು ಆರಾಟ ಕಡವು ಅಂತ ಹೇಳಿದ್ರೆ ಒಂದು ವೈಷ್ಣವ ಕ್ಷೇತ್ರದ ಸಮೀಪ. ಈಗ ಆರಾಟಿಗೆ ಹೋಗುದು ವೈಷ್ಣವ ಅಲ್ಲಲ್ಲ ಹಳತ್ತು ಒಂದು ವೈಷ್ಣವ ಕ್ಷೇತ್ರದ ಸಮೀಪ, ಒಂದು ವೈಷ್ಣವ ಭೂಮಿಯೋ ಒಂದು ಯಾಗ ಭೂಮಿಯೋ ಆದಂಥ ಚರಿತ್ರೆ ಅದು. ಅಲ್ಲಿ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ಒಂದು ಅದಲ್ಲ, ಸಹಸ್ರಲಿಂಗೇಶ್ವರ ಅಂತ ಹೇಳಿದ್ರು ಕೂಡ ಅದರ ಹತ್ತಿರ ಎಲ್ಲಿಯಾರು ಒಂದು ವೈಷ್ಣವದ್ದು ಯಾಗಕ್ಕೆ ಸಂಬಂಧಪಟ್ಟ ಹಳೆಯ ಐತಿಹ್ಯ ಉಂಟೋ ಬೇಕಾದದ್ದು. ಯಾಗ ಎಲ್ಲಿ ಹೋಗ್ತಾ ಇದ್ದದ್ದು ಅಂತ ಹೇಳೋದಕ್ಕೆ ಸರಿಯಾಗಿಲ್ಲ, ಉಪ್ಪಿನಂಗಡಿ ಅಂತ ಮಾತ್ರ. ದೈವಜ್ಞ ಮಂತ್ರಿ ಗುರು ವಿಪ್ರಯತೇಶ ಮುಖ್ಯಾ ಪಾರಾವತಸ್ಸುರ ಗುರೋಸ್ತುರಗಷ್ಟ ಹಂಸ. ನೋಡ, ಪ್ರಕರಣ ಬರ್ಲಿಕ್ಕೆ ಉಂಟು, ಆಗಲಿಲ್ಲ. ಸ್ನಾನದ ಪ್ರಕರಣದಲ್ಲಿ, ದೂತ ಪ್ರಕರಣದಲ್ಲಿ ಸ್ನಾನದ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಒಂದು ವ್ಯವಸ್ಥೆಗಳು ಹೀಗಿರುವಾಗ ದೇವರ ಅಭಿಷೇಕದ ವ್ಯವಸ್ಥೆಯಲ್ಲಿ ಕತೆ ಹೇಗೆ? ಒಂದು ಬಾಧೆಯಲ್ಲಿ ಇರುವುದಲ್ಲ, ಸ್ನಾನಪತಿ ಹೋಗಿ ಬಾಧೆಯಲ್ಲಿ ಆದ್ಯಕ್ಕೆ. ಅಂದರೆ ಅದು ಬೃಹತ್ತನು ಪಿಂಗಲ ಮೂರ್ಧಜಕ್ಷಣ ಆಗುವಾಗ ನೀರು ಸುಮಾರು ಬೇಡ. ಅದೌದು, ದೊಡ್ಡ ಮಹಾಲಿಂಗೇಶ್ವರ ಅಂತ ಹೇಳುವಾಗ ಈ ದೇವರಿಗೆ ಧಾರಾಪಾತ್ರ ಉಂಟ ಇಲ್ಲೋ? ಇದೆ. ಈ ಧಾರಾಪಾತ್ರದ ಗಾತ್ರವು ದೇವರ ಗಾತ್ರವು ನೋಡಿದಾಗ ತುಂಬ ವ್ಯತ್ಯಾಸ ಕಾಣ್ತದ. ಧಾರಾಪಾತ್ರದಲ್ಲಿ ಇಡೀ ದಿವಸ ಬೀಳುತ್ತಾ ಇರುವುದಿಲ್ಲ. ಇಲ್ಲಿ ನೀರು ಇಡೀ ದಿವಸ ಇಲ್ಲಿ ಆಗ್ತಾ ಇರುವುದಿಲ್ಲ. ಧಾರಾಪಾತ್ರ ಅದು ಸರಿ, ಅವರು ಶವರ ಸ್ನಾನ ಮಾಡಿದ್ರು, ಇಲ್ಲೂ ಶವರ್ ಬೇಕಾ? ಇಲ್ಲ, ಶವರಲ್ಲಿ ಮಾಡಲಿಲ್ಲ. ಈ ಧಾರಾಪಾತ್ರದ ವ್ಯವಸ್ಥೆ ಇದ್ರು ಕೂಡ ಒಂದು ಹಳೆಯ ಧಾರಾಪಾತ್ರ ಇತ್ತು. ಇದು ಹಳೆ, ಅದರಲ್ಲಿ 3ರಲ್ಲಿ ಒಂದು ತುಂಬ ಹಳತ್ತ ತಾಮ್ರದ. ಆ ಧಾರಾಪಾತ್ರವನ್ನು ಉಪಯೋಗಿಸುವುದು ಕಮ್ಮಿಯೋ? ಅದನ್ನು ಪಾಲ್ಯಕ್ಕೆ ಉಪಯೋಗ ಮಾಡ್ತಾ ಇದ್ರು. ಪಾಲ್ಯಕ್ಕೆ ಉಪಯೋಗ ಮಾಡ್ತಾ ಇದ್ರು. ಹಿಂದಿನ ಆ ಒಂದು ಧಾರಾಪಾತ್ರೆಗೆ ಒಂದು ಪ್ರತ್ಯೇಕ ಸ್ವಭಾವ ಉಂಟಲ್ಲ. ಇದು ಅದರಲ್ಲಿ ಕೆಲವು ರೇಖನೆಗಳು ಅಥವಾ ಚಿತ್ರಗಳು ಬರಬೇಕಲ್ಲ. ಒಂದು ಪ್ರತ್ಯೇಕ ರಮ್ಯಂ ಚಿತ್ರಯುತಂ ನವಂಚ ಭೃಗುಜೇ ಜೀವೇ ದೃಢಂ ಮಂದಿರಂ ಚಕ್ರಸ್ಥೈಶ್ಚಯಥೋಪದೇಶ ರಚನಾನ್ ಸಾಮಂತ. ಅದನ್ನು ತುಂಬ ಸಾಕಷ್ಟು ಕಡೆಗಣಿಸ್ತಾ ಉಂಟು. ಇದು ಮಹಾಲಿಂಗೇಶ್ವರನ್ನು ಕಡೆಗಣಿಸಿದಷ್ಟೇ ಹೌದಿದು. ಅಲ್ಲ, ಅದು ಹಳತಾಗಿದೆ ಅಂತೇಳಿ ಆದರೆ ಅದೇ ರೀತಿದು ಪುನಃ ಮಾಡಿದ್ರೆ ಆಗ್ತದೆ. ಏನಾಗಲಿ, ಹಳತಾದ ವಿಷಯ ಅಲ್ಲ, ಅದರಲ್ಲಿ ಕೇಡಿದೆಯೋ ಅಂತ. ಅದೇ ವೈಕಲ್ಯ ಇದೆ, ವೈಕಲ್ಯದ ವಿಷಯ ಅಲ್ಲ ಇದು. ಅಲ್ಲ, ಅದಕ್ಕೆ ಕಟ್ಟಲಿಕ್ಕೆ ದಾರ ಇಲ್ಲ. ಅಲ್ಲ, ಅದಕ್ಕೆ ಕೊಳಿಕೆ ಹಾಕ್ಲಿಕ್ಕೆ ವ್ಯವಸ್ಥೆ ಇಲ್ವಾ? ಕೊಳಿಕೆ ಹಾಕ್ಲಿಕ್ಕೆ ವ್ಯವಸ್ಥೆ ಇಲ್ವಾ? ಈಗ ಒಳಗಡೆ ಅಭಿಷೇಕಕ್ಕೆ ಎರಿದ ನೀರಿನಷ್ಟೇ ಹೊರಗಡೆ ಬರುವುದಿಲ್ಲಲ್ಲ ಇದೀಗ. 4 ಕೊಡಪಾನ 8 ಕೊಡಪಾನ ಅಭಿಷೇಕ ಆಗಿದೆ ಅಂತೇಳಿ ಆದರೆ ಅಷ್ಟೇ 8 ಕೊಡಪಾನಲ್ಲೂ ಹೋಗೋ ಲಕ್ಷಣ ಕಾಣೋದಿಲ್ಲ ಇಲ್ಲಿ. ಆದರೆ 8 ಕೊಡಪಾನವೇ ಹೊರಗಡೆ ಬರುವುದಿಲ್ಲಲ್ಲ, ಅದು ಯಾಕೆ? ಅಲ್ಲೇ ಭೂಮಿಯಲ್ಲಿ ಭೂಗತ ಆಗ್ತದೆ, ಏನಾದ್ರೂ ಆಗ್ತದ? ಹೋಗ್ತಾ ಇಲ್ಲ. ನೀರಿನ ಒಳಗಡೆ ಅಲ್ಲೇ ನೀರು ನಿಲ್ತದ? ಬಾತ್ರೂಮಿನಲ್ಲಿ ಹೊಟ್ಟೆಯಲ್ಲಿ ಸರಿ ನೀರು ಹೋಗದಿದ್ರೆ ಹೇಗೆ ನಿಲ್ತದೆ, ಹಾಗೆ ನಿಲ್ಲುದ? ಅದು ನಮ್ಮ ಪ್ರಶ್ನೆಯಲ್ಲಿ ಅದು ಬೇಡ. ಅಲ್ಲ, ನಮ್ಮ ಪ್ರಶ್ನೆಯಲ್ಲಿ ಒಂದು ಉಂಟು. ಅದನ್ನು ಈಗ ರಿಪೇರಿ ಮಾಡಿ ಅದನ್ನು ಮಾಡಲಿಕ್ಕೆ ಎಂತ ಮಾಡೋದು ಅಂತ ಹೇಳೋದು ಮುಂದೆ ಬರ್ತದೆ, ಕೇಳಲಿಕ್ಕೆ ಉಂಟು. ನೀರು ನಿಲ್ತದಲ್ಲ ಇದೀಗ, ಅದೇ ಅದಕ್ಕೆ ಕೇಳಲಿಕ್ಕೆ ಉಂಟು ನಮಗೆ. ಈ ದೇವಾಲಯ ನಿರ್ಮಾಣ ಆದ ನಂತರ ದೇವರ ವ್ಯವಸ್ಥೆಯಲ್ಲಿ ಸರಿಯಾಗಿ ಸೋಮಸೂತ್ರದಲ್ಲಿ ನೀರು ಹೋಗುವ ವ್ಯವಸ್ಥೆಯಲ್ಲಿ
ಸ್ವಲ್ಪ ವ್ಯತ್ಯಾಸ ಆಗಿ ನಿರ್ಮಾಣ ಆದ ಮೇಲೆ ಪುನಃ ಏನಾದರೂ ಪ್ರಯೋಗ ಆಗಿದೆ? ಅಲ್ಲ, ಅದೇ ದುರ್ಬಲ ಜಾನು, ಹಾಂ, ಅಸ್ಥಿರ ದುರ್ಬಲ ಜಾನು ಹೇಳುವಂತಹ ಮಧ್ಯ ಭಾಗ ಏನೋ ಒಂದು ದೋಷ ಬದಲಾದರೆ ನಿರ್ಮಾಣ ಆದ ಮೇಲೆ ತೂತು ತೆಗಿಲಿಕ್ಕೆ ಟ್ರೈ ಮಾಡಿ. ಹಾಂ, ವಿಷಯ ನಿರ್ಮಾಣ ಆದ ಮೇಲೆ ತೂತು ಮಾಡಲಿಕ್ಕೆ ನಿರ್ಮಾಣ ಆಗಿರುವಾಗ ಇದಕ್ಕೆ ಸಂಬಂಧಪಟ್ಟವರಿಗೆ ಏನು ಒಂದು ಮೂತ್ರಾಶಯದ ಸಮಸ್ಯೆಗಳೆಲ್ಲ ಪ್ರಾರಂಭ ಆಗಿರ್ಬೋದಲ್ಲ? ಮೂತ್ರಾಶಯದ್ದು ಮೂತ್ರಾಶಯ ಅಂದರೆ ಜಲತತ್ವದ ಮೇಲೆ ಡಯಾಬಿಟೀಸು. ಹಾಂ, ಅದೇ ಡಯಾಬಿಟೀಸ್ ಅಂತೂ ಡಯಾಬಿಟಿಸ್ ಮಾತ್ರ ಸಾಲದು, BP, ಡಯಾಲಿಸಿಸ್ನವರೆಗೆ ಹೋದರೆ ಸರಿ. ಅದೇ ಡಯಾಲಿಸಿಸ್ ಅದು ಡಯಾ ಪುಟ್ಟ. ಹೌದು, ಡಯಾಲಿಸಿಸ್ನವರೆಗೆ ಹೋದರೆ ಮೂತ್ರ ಸರಿ ಹೋಗುವುದಿಲ್ಲ. ಅನಸ್ತೇಶಿಯ ಪ್ರಭಾವ ಮುಗಿದ ಮೇಲೆ ಆಪರೇಷನ್ ಮಾಡಿತ್ತು. ಹಾಗೆ ಕಾಣ್ತದ? ಗಾಳಿ ಇಲ್ಲ, ಅಲ್ಲಿ ಗಾಳಿ ಇಲ್ಲ. ಮತ್ತು ಅಷ್ಟು ಮಾತ್ರ ಅಲ್ಲ, ಪೂಜೆಗೆ ಒಂದು ವ್ರತಬದ್ಧವಾಗಿ ಹೋದರೆ ಮೂತ್ರವನ್ನು ಕಟ್ಟಿಡಬೇಕಾದ ಪರಿಸ್ಥಿತಿ ಬರ್ತದೆ ಅಲ್ಲಿ. ಸಾಮಾನ್ಯ ಮೂತ್ರ ಮಾಡಿ ಎಲ್ಲ ಶುದ್ಧಿಯಾಗಿ ಒಳಗಡೆ ಹೋದ್ರೂ ಕೂಡ ಅದು ಏನೋ ಗೊತ್ತಿಲ್ಲ, ಅಲ್ಲಿಗೆ ಹೆಚ್ಚು ಮೂತ್ರ ಶಂಕೆ ಬರ್ತದೆ. ಹಾಗೆ ಅಲ್ವಾ? ನಿಮಗೆ ಗೊತ್ತಿಲ್ಲ, ನೀವು ಹೋಗಿದ್ದೀರಾ? ಹೋಗಿದ್ದಾರೆ, ಅವ್ರಿಗೆ ಗೊತ್ತುಂಟು. ದ್ವಿತ್ರಿ ಸಂವಾದ ಸ್ಪಷ್ಟ ಮಾಡಲಿಕ್ಕೆ ಹೇಳಿದ್ದು. ಅದರ ಒಳಗಡೆ ಹೋದಾಗ ಏನೋ ಒಂದು ನನ್ನನ್ನು ಯಾರೋ ಬಂಧನದಲ್ಲಿಟ್ಟಿದ್ದಾರೆ ಹೇಳೋ ಒಂದು ಭಾವನೆ ಬಂದು ಹೋಗ್ತದ. ಬಂಧನದಾಗೆ ಆಗ್ತದೆ. ಯಾದೃಶಿ ತಾದೃಶಿ ವಾಚ್ಯ ದಶಾವ್ಯಾಧಿಮತಾಮಪಿ. ಬಂಧನ ಅಂದರೆ ಭಯ. ಇದಿಷ್ಟ ಆಗುದು ಅರ್ಚಕರಿಗಲ್ಲ, ಆಯ್ತಾ? ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಹೌದು, ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ. ಪ್ರತಿಮಾಯಾಂತು ಸಾನ್ನಿಧ್ಯಂ, ಸಾನ್ನಿಧ್ಯದ ವ್ಯವಸ್ಥೆಗೆ, ಸಾನ್ನಿಧ್ಯಕ್ಕೆ ಯಾವ ರೀತಿಯಾದ ಅನುಭವಗಳಾಗ್ತದೆ ಅದುವೇ ಅದರ ಅನುವರ್ತಿಗಳಿಗಾಗುವಂಥದ್ದು. ಇದಿಷ್ಟು ಭಗವಂತನ ಅವಸ್ಥೆ ಅಂತೆ. ದುರ್ಮುಖ ಸತ್ಕೃತೋಪಿ. ಹೌದು, ಸೇಚನ ರಾಶಿಯಲ್ಲಿ ಪಾಪ ಎಲ್ಲಿ ಇದರ ಒಳಗ ಗುಳಿಗ ಭವನಾಧಿಪತಿಯಾದ ವ್ಯವಸ್ಥೆಯಲ್ಲಿ ಸಿಕ್ಕಿದಾಗ ಗರ್ಭಾಲಯದ ಒಳಭಾಗದಲ್ಲಿ ಏನಾದರೂ ಎಲಿ ಸತ್ತದ್ದೋ, ಶಿಥಿಲ ದುರ್ಬಲ ಜಂತು ವಿನಾಶ, ಶಿಥಿಲ ದುರ್ಬಲ ಜಂತು ವಿನಾಶನಂ, ಸತ್ತು ಸ್ವಲ್ಪ ಸಮಯ ಆದ ಮೇಲೆ ಶವ ಸಿಕ್ಕಿದ್ದು, ವಾಸನೆಯನ್ನು ಸಹಿಸಿಕೊಂಡೇ ಪೂಜೆ ಮಾಡಿದ್ದು, ಮೇಲೆ ಅಡ್ಡದಲ್ಲಿಯೂ ಇರ್ಬೋದು. ಅಯ್ಯೋ ಭಗವಂತ. ಕ್ಷೇತ್ರೇ ಮೃತಿರ್ಜನನ ಮಂಗಣ ಮಂಠಪಾದೌ ಮುತ್ರಾಸೃಗಾಧಿಪದನಂ ಪತಿತಾದಿವೇಶ ಸೋಲೂಕ ಗೃಧ್ರಕರಟ ಶ್ವಕರೋಷ್ಟ್ರಕೋಲ ಪೃಷ್ಠಕ್ಷಡುಂಡು ಬಪುರಸ್ಸರ ಗರ್ಭವೇಶ. ಮತ್ತೆ ಗಾಳಿ ಇರುವಂಥ ಜನನ ಮರಣಗಳ ವಿಷಯ ಎಲ್ಲ ಸಾಕಷ್ಟು ಚರ್ಚೆ ಮಾಡಲಿಕ್ಕೆ ಉಂಟು. ಇನ್ನು ನಾಳೆ ನೋಡುವ. ಆಯ್ತು, ಆಯ್ತು. ಕಾರ್ಯಕ್ರಮ ಉಂಟಂತೆ ಪೂಕರೆ. ಆಯ್ತು, ನಮಸ್ಕಾರ. ನಾಳೆ ನೋಡುವ.